ಬಿ ಕೃಷ್ಣಪ್ಪನವ್ರಿಗೆ, ಮುಂಡ್ರಿಗಿ ನಾರಾಯಣ ಅವ್ರಿಗೆ, ಶ್ರೀನಿವಾಸಣ್ಣ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಯ ಜಯ ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜನ್ಮಭೂಮಿ ಪದ ಜನವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀಡಿದ ಮತ್ತೆ ಘನತೆ ಜನ್ಮಭೂದೀಪದ ಜನವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀಡಿದ ಮತ್ತೆ ಘನತೆ ತೊಡೆದು ಹಾಕಿದೆ ನೆಲ ಜಲ ಭಾಷೆ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ನೀಡಿದ ನೀಡದೆ ಗೂಢವಾಗಿದೆ ಭಾರತದ ದಂಡ ಸಂಹಿತೆ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಮುಂಡ್ರಿಗಿ ನಾಗರಾಜ್ ಅವರು ನನ್ನ ಲೀಡರ್ಶಿಪ್ಗೆ ಮಾಡಲ್ಲ. ಅವರೆಲ್ಲೇ ಇರಲಿ ಹೇಗೆ ಇರಲಿ ಅವರು ನನ್ನ ಮಾದರಿಯ ನಾಯಕರು. ಹಾಗೆಯೇ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಕಲಾಪುರದಟ್ಟಿ ಗ್ರಾಮದ ಶಾಖಾ ಉದ್ಘಾಟನೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಸಂಗ ಏನಂತ ಹೇಳಿದ್ರೆ, ಒಂದು ಸಾರಿ ಶಿವಶರಣ ಸಮಗಾರ ಅವರಳೆಯನವರು ದಾರಿಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಎದುರಾಗಿ ಶಿವಶರಣ ಬಸವಣ್ಣವರು ಎದುರಾಗ್ತಾರೆ. ಬಸವಣ್ಣವರು ಎದುರಾದಾಗ ಅರಳೆಯನವರು ಏನ್ ಮಾಡ್ತಾರೆ, ಶರಣಾರ್ಥಿಗಳು ಬಸವಣ್ಣನವರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣಪ್ಪನವರ ಆದರ್ಶ ಮತ್ತು ತತ್ವಗಳನ್ನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನವನ್ನ ನಮ್ಮೆಲ್ಲರಿಗೂ ಬಿತ್ತರಿಸ್ತಕ್ಕಂಥ ಕೆಲಸ ನೀವು ಮಾಡಿ ಅಂತಂದೇಳಿ ನಮ್ಮನ್ನ 96-97ರಲ್ಲೇನೆ ನಮ್ಮನ್ನ ಫೀಲ್ಡ್ಗೆ ಅಂದ್ರೆ ಈ ಒಂದು ಜನಸೇವೆಗೆ ಬಿಟ್ಟಿರ್ತಕ್ಕಂಥ ನಮ್ಮ ನಾಗರಾಜಣ್ಣವರು ಅವರು ರಾಜಕೀಯಕ್ಕೆ ಬಂದಾದ್ಮೇಲೆ ಇವತ್ತು ಲೇಟ್ ಹಳ್ಳಿನಲ್ಲಿ ಕಟ್ಟೋದ್ರ ಮುಖಾಂತರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸ್ಕೊಂಡಿದೀವಿ. ನನ್ನ ಒಂದು ಸಣ್ಣ ಮನವಿ ನನ್ನ ಶಾಸಕರಲ್ಲಿ ಅನ್ಯತಾ ಭಾವಿಸಬಾರ್ದು. ದಲಿತ ಸಂಘರ್ಷ ಸಮಿತಿ ಆಕ್ಚುಲಿ ಈ ಊರಲ್ಲಿ ಮಾಡಲೇಬಾರ್ದು ಅಂತಂದೇಳಿ ನಮ್ಮ ಕೆಲವಾರು ನಮ್ಮ ಅಣ್ಣ ತಮ್ಮಗಳು ಇದಕ್ಕೆ ತೊಂದರೆಯನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ರು. ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ದಲಿತ ಸಂಘರ್ಷ ಸಮಿತಿನಲ್ಲಿ ಹಿಂದೆ 96-97ರಲ್ಲಿ ನಾವು ಒಂದೇ ಓನ್ಲಿ ಮಾದಿಗರಿಗಷ್ಟೇ ಸಂಘಟನೆ ಇಲ್ಲ, ಇಲ್ಲಿ ಕುರುಬರು, ಕುಂಬಾರರು, ಅಗಸರು, ಉಪ್ಪಾರು, ವಾಲ್ಮೀಕಿಗಳು, ಮುಸ್ಲಿಮರು ಸಮೇತಗೂ ನಮ್ಮ ದಲಿತ ಸಂಘರ್ಷ ಸಮಿತಿನಲ್ಲಿದ್ದಾರೆ. ಪಿಚ್ಚರಟ್ಟಿ ಅಂತಕ್ಕಂಥ ಊರಲ್ಲಿ ಅದು ಕಂಪ್ಲೀಟ್ ಆಗಿ ಬರೀ ಓನ್ಲಿ ಮುಸ್ಲಿಂ ಇರ್ತಕ್ಕಂಥ ಊರು. ಅಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಉದ್ಘಾಟನೆ ಮಾಡಿ ಬಂದಿರತಕ್ಕಂಥ ಇದೀವಿ ನಾವೆಲ್ಲ. ಇತ್ತೀಚೆಗೆ ಆ ಜನಗಳಲ್ಲಿ ಬೇರೆ ಬೇರೆ ತಲೆಯಲ್ಲಿ ತುಂಬಿಕೊಂಡು DSS ಅಂದ್ರೆ ಓನ್ಲಿ ಮಾದಿಗರಿಗಷ್ಟೇ ಸೀಮಿತ ಅಂತಕ್ಕಂಥ ಒಂದು ಮನೋಭಾವನೆ ಇದೆ. ಇವತ್ತು ಜಿಲ್ಲೆಯಲ್ಲಿ ಮತ್ತೆ ತಾಲೂಕಲ್ಲಿ ನಮ್ಮ ಹತ್ರ ಬರೋರು ನಮ್ಮೂರು ಬರೋದಿಲ್ಲ, ಬೇರೆಯವರು ನಮ್ಮ ಹತ್ರ ಸಮಸ್ಯೆಗಳು ಬಂದಾಗೆ ನಾವು ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದೀವಿ. ಹಾಗಾಗಿ ನಿಮ್ಮಲ್ಲಿ ಒಂದಿರ್ಲಿ, ದಲಿತ ಸಂಘರ್ಷ ಸಮಿತಿ ಕೇವಲ ಮಾದಿಗರಿಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲಾ ಜಾತಿಯ ಜನಾಂಗದ ಬಡವರಿಗೆ, ನಿರ್ಗತಿಕರಿಗೆ, ಅಂತ ತೀರ ಹಿಂದುಳಿತಕ್ಕಂಥವ್ರಿಗೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಇದಕ್ಕೆಲ್ಲ ನಮಗೆ ಮಾರ್ಗದರ್ಶಕರು ನಮ್ಮ ಅಣ್ಣರು. ಈ ತಾಲೂಕಲ್ಲಿ ಅನೇಕ ಕಡೆ ಗ್ರಾಮ ಶಾಖೆಗಳನ್ನ ಮಾಡಬೇಕಾದ್ರೆ ನಾವು ಶಾಸಕರನ್ನು ಸಮೇತ ಕರೆದಿದ್ದೀವಿ ಕೂಡ. ನಮಗೆಲ್ಲರಿಗೂ ನೀವು ನಮ್ಮ ತಾಲೂಕಲ್ಲಿ ನಮ್ಮನ್ನೂ ಸಮೇತಗೂ ಎಲ್ಲ ರೀತಿಯಿಂದನೂ ನೋಡ್ಕೊಂತ ಇದ್ದೀರಾ. ಮುಂದಿನ ಸಮೇತಗೂ ನಮ್ಮ ಜೊತೆ, ನಮ್ಮ ವಿದ್ಯಾರ್ಥಿಗಳ ಜೊತೆ, ನಮ್ಮ ಕಾರ್ಯಕರ್ತರ ಜೊತೆ ಇದೇ ರೀತಿಯಾಗಿ ನಮ್ಮ ಜೊತೆ ಇರ್ರಿ ಅಂತಂದೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ, ಇಲ್ಲಿ ನಮ್ಮ ಈ ಇಲಾಖೆಯ ಸಮೇತಗೂ ನಮಗೆ ಈ ಗ್ರಾಮದಲ್ಲಿ ಅನೇಕ ಸರಿ ಸಭೆಗಳನ್ನ ಮಾಡಿ ನಮ್ಮ ಅಡಿಷನಲ್ SP ಅವರು, DSP ಅವರು, CPS ಅವರು, ಇವರೆಲ್ಲರ ಒಂದು PSI ಎಲ್ಲರೂ ಒಂದು ಶ್ರಮದಿಂದ ಈ ಗ್ರಾಮದಲ್ಲಿ ಸರ್ ನಾವು ಏನು ಮಾಡಲ್ಲ, ಜಸ್ಟ್ ಆಗಿ ಬೋರ್ಡ್ ಹಾಕ್ಯಂತೀವಿ, ನಮ್ಮ ಕಾನೂನುಗಳಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ, ಅವಕಾಶ ಮಾಡಿಕೊಡಿ, ನಮ್ಮ ಅಣ್ಣತಮ್ಮಗಳು ಯಾಕೆ ಈ ತರ ಆಗ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ನಾನು ಅನೇಕ ಸಭೆಗಳಲ್ಲಿ ಸಮೇತಗೂ ಹೇಳಿದ್ದೀನಿ ಕೂಡ. ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲ ST ಬಂಧುಗಳು ನಮ್ಮ ಸ್ನೇಹಿತರು. ಇವತ್ತೇನು
ಎಸ್ ಟಿಗಳು ಅಲ್ಲಿ ಕೂಡ್ಲಿಗಿನಲ್ಲಿ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ನಮ್ಮ ಬ್ಯಾಚ್, ನಮ್ಮ ಜೊತೆ ಕೆಲಸ, ನಾನು ನಮ್ಮ ಸಾಲ್ಮನಿ ಶಿವಣ್ಣ ಅವರು ಒಂದು 4-5 ಜನ ಜೊತೆಗೆ ಇವತ್ತು ಎಸ್ ಟಿ ವಾಲ್ಮೀಕಿ ಸಮುದಾಯದವರು ನಮ್ಮ ಜೊತೆ DSS ಅಲ್ಲಿ ಕೆಲಸ ಮಾಡ್ಕೊಂಡು ನಂತರದಲ್ಲಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ ಅಂತಂದೇಳಿ ಮಾಡ್ಕೊಂಡು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ಕೂಡ್ಲಿಗಿ ತಾಲೂಕಿನಲ್ಲಿದೆ. ಹಿಂದೆ ಅವರ ಅಪ್ಪಾಜಿ ಅವರ ಜೊತೆಗೂ ಸಮೇತಗೂ ನಾವೆಲ್ಲರೂ ನಮ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಅಪ್ಪಾಜಿ ಅವ್ರನ್ನ, ಬೊಮ್ಮಣ್ಣ ಸರ್ನ ನಾವು ಕಾರ್ಯಕ್ರಮ ಕರ್ಕೊಂಬರೋದ್ರ ಜೊತೆಗೆ ಅವ್ರ ಮುಖಾಂತರವಾಗನೆ ಉದ್ಘಾಟನೆ ಮಾಡಿಸೋದಾಗಿರ್ಬೋದು. ಜನರಿಗೆ ಬೈತಾ ಇದ್ರು ಬೊಮ್ಮಣ್ಣ ಸಾರು, ಲೇ ಅವ್ರು ನೋಡಿ ಕಲೀರಯ್ಯ, ನೀವು ಎಷ್ಟು ಗುಂಪಾಗಿದ್ದಾರೆ, ಎಷ್ಟು ಆರ್ಗನೈಸ್ ಮಾಡ್ತಾ ಇದಾರೆ, ನೀವು ಬರೇ ಹೊಡೆದಾಡ್ತೀರಾ, ಸಾಯ್ತೀರಾ, ನಿಮ್ಮ ಬರೇ ಕೇಸ್ಗಳಿದಾವೆ, ಹುಡುಕ್ರಯ್ಯ ನಮ್ಮವ್ರು ಎಷ್ಟು ಕೇಸ್ಗಳಿದಾವೆ, ಅವ್ರಿಗೂ ನೋಡ್ರಯ್ಯ ಅಲ್ಲಿ ಒಪ್ಪನಾದ್ರೂ ಒಂದು ಕೇಸ್ ಇದಾವ ಅಂತಕ್ಕಂತ ಒಂದು ಸಲಹೆ ಸೂಚನೆಗಳೆಲ್ಲ ನಮ್ಮ ಬೊಮ್ಮಣ್ಣ ಸರ್ ನಮಗೆ ನೀಡ್ತಾ ಇದ್ರು, ನನಗೂ ಮತ್ತೆ ಶಿವಣ್ಣರಿಗೂ ಇಲ್ಲಿರ್ತಕ್ಕಂಥ ಪ್ರಮುಖರಿಗೂ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮೇತ ಅವ್ರ ತರನೇ ಮಗನೂ ಸಮೇತಗೂ ನಮ್ಮ ಜೊತೆಗೆ ಇದ್ದಾರೆ, ಮುಂದೆನೂ ಸಮೇತ ಇರ್ತಾರೆ. ಅವ್ರಿಗೆಲ್ಲಾ ರೀತಿಯಿಂದ ನಾವು ಸಹಕಾರ ಮತ್ತಿನ ತರ ಎಲ್ಲಾ ರೀತಿಯಿಂದನೂ ಒಂದು ಅಭಿಮಾನವನ್ನ ನಾವು ತಾಲೂಕಲ್ಲಿ ಇಟ್ಕೊಂಡಿದೀವ. ನಾವು ಮಾಡಿರ್ತಕ್ಕಂಥ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಕಾರ್ಯಕ್ರಮ ಅಂದ್ರೆ ಕೆಲವರು ನಮ್ಮ ಅಣ್ಣ ತಮ್ಮಂದರಿಗೆ, ಈಗ ನಮ್ಮ ಫ್ರೆಂಡ್ ನಮ್ಮ ಸ್ನೇಹಿತರು ದುರ್ಗೇಶ್ ಅವರು ಹೇಳಿದ್ರು, ಕೆಲವರು ಜನ ಕೆಟ್ಟ ಅವೇರ್ನೆಸ್ ಮೂಡಿಸ್ಕೊಂಡಿದ್ದಾರೆ. ಈ ಕರ್ನಾಟಕದಲ್ಲಿ ಕೆಲಸ ಮಾಡಿಬಿಟ್ರೆ ಏನೋ ಒಂದು ಪಾರ್ಟಿ ಕಟ್ತಾರೆ, ಏನೋ ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಇದನ್ನ ಪಾರ್ಟಿ ಕಟ್ಕೊಂಡ್ಬಿಟ್ಟು ಊರ್ನಾಗ ಎಲ್ಲಿ ದೊಂಬೆ ಎಬ್ಬಿಸ್ತಾರೋ ಗಲಾಟೆ ಎಬ್ಬಿಸ್ತಾರೋ ಅಂತ ಒಂದು ಮೂಢನಂಬಿಕೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ದಯಮಾಡಿ ಇಲ್ಲಿಯ ನನ್ನ ಅಣ್ಣ ತಮ್ಮಂದರಿಗೆ ಮುಖ್ಯವಾಗಿ ತಿಳಿಸುವುದೇನೆಂದ್ರೆ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒಳ್ಳೇದಕ್ಕೋಸ್ಕರ ಸರ್ವಜ್ಞ ರಾತ್ರಿ 12-1 ಗಂಟೆ ಆಗಿರ್ಲಿ, ಅನ್ಯಾಯದ ವಿರುದ್ಧ ನಮ್ಮವರಿಗೊಂದಲ್ಲ, ಇಡೀ ಸರ್ವ ಜನಾಂಗಕ್ಕೆ, ಕರ್ನಾಟಕದ ಯಾವ ಮೂಲೆಯಲ್ಲಾಗ್ಲಿ, ಮೊನ್ನೆ ಹುಬ್ಳಿಯಲ್ಲಿ ಗಲಾಟೆ ಆಗಿದ್ದು, ಬೆಳಗಾವಿನಲ್ಲಿ ಗಲಾಟೆ ಆಗಿದ್ದು, ಚಿತ್ರದುರ್ಗದಲ್ಲಿ ಗಲಾಟೆ ಆದ್ರೂ, ಬೆಂಗಳೂರಲ್ಲಿ ಗಲಾಟೆ ಆದ್ರೂ, ಯಾರ ಮೇಲೆ ಆಗಲಿ ಗಲಾಟೆ ಆದ್ರೆ ನಮ್ಮ DSS ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಮುಂದಾಳಾಗಿ ಮುಂದಿರುತ್ತಾರೆ. ಇಲ್ಲಿ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಒಂದು ಯಾವ್ದೋ ಒಂದು ಸಣ್ಣ ಅಣ್ಣ ತಮ್ಮಂದ್ರ ಗಲಾಟೆ ಆಗಿದ್ದೆ ಅದೇ ದೊಡ್ಡ ಇಶ್ಯೂ ಮಾಡಿ ಬೋರ್ಡ್ ಹಾಕೋದ್ ಬೇಡ, ಅದನ್ನ ಹಾಕೋದ್ ಬೇಡ, ಇಲ್ಲಿ ನೀವೆಲ್ಲ ಒಗ್ಗಟ್ಟು ಕೆಡಿಸ್ತಿದ್ದೀರಿ ಅಂತ ಹೇಳ್ತಾರೆ. ದಯಮಾಡು ನಾವ್ಯಾರು ಒಗ್ಗಟ್ಟು ಕೆಡಿಸಲ್ಲ. ನಿಮಗೆ ಏನೇ ಬರಲಿ ನಾವಿರ್ತೀವಿ, ನಮಗೇನೇ ಬರಲಿ ನೀವಿರ್ಲಿ, ಅಣ್ಣ ತಮ್ಮಂದರಾಗಿ ಈ ಊರ್ನಾಗೆ ಒಂದು ಸೌಂದರ್ಯ ರೀತಿಯಿಂದ ಬಾಳ್ಕೊಂಡು ಹೋಗ್ಬೇಕಾಗಿ ನಾ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಏನಂದ್ರೆ ನಮಗೆ ಮುಖ್ಯವಾದದ್ದು ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ನಮ್ಮ NT ಶ್ರೀನಿವಾಸ ಅವರು MLA ಅವರಾಗಿದ್ದಾರೆ. ಬೇರೆ ಹೊರಗಿನವರು ಬಂದಾಗ ನಾವು ಅವ್ರು ಇವ್ರು ಅಂತ ಪಾರ್ಟಿ ಕಟ್ಕೊಂಡು ಓಡಾಡ್ಬೋದು. ಇಲ್ಲಿ ನಮ್ಮ ಮನೆಯವರು ಆಗಿದ್ದಾರೆ ಅಂದಮೇಲೆ ನಾವೆಲ್ಲರೂ ಏನೇ ಬರಲಿ, ನಮ್ಮ ಒಳಗೆಗಳು ಏನೇ ಇರಲಿ ಅದು ನಮ್ಮ ಊರಿನಾಗೆ ಬಗೆಹರಿಸ್ಕೋಬೇಕು. ನಾವು ದಯಮಾಡಿ ಅದನ್ನ ರಾಜ್ಯ ಮಟ್ಟಕ್ಕೂ ಮತ್ತೆ ಡಿಸ್ಟಿಕ್ ಮಟ್ಟಕ್ಕೂ ತಾಲೂಕು ಮಟ್ಟಕ್ಕೂ ಹೋಗಿ ನಮ್ಮ SC ST ಅಂದ್ರೆ ಅಣ್ಣ ತಮ್ಮಂದಿರು, ನಾವು SC STಗಳು ನಾವು ಅಣ್ಣ ತಮ್ಮಂದರಾಗಿ ಬೇರೆ ಯಾರೇ ಮೂರನೇರು ಬಂದು ಪಂಚಾಯತಿ ಹೇಳಂಗ್ ಮಾಡ್ಕೋಬೇಡ್ರಿ. ಸಣ್ಣ ಪುಟ್ಟ ವಿಷಯಕ್ಕೆ ನಿನ್ನೆ ಬೋರ್ಡ್ ಹಾಕಿದ್ಕೋಗಿ ರೋಡಿಗೆ ಹಾಕಿದ್ದಾರೆ, ಬ್ಯಾನರ್ ಕಟ್ಟಿದ್ದಾರೆ ಅಂತವೆಲ್ಲ ಸಣ್ಣ ವಿಷಯ ಬಿಟ್ಬಿಡ್ರಿ. ಇದು ಸಣ್ಣದೊಂದು ಮೆರವಣಿಗೆ, ಯಾಕಂದ್ರೆ ಈ ರಾಷ್ಟ್ರಪತಿ ಮೆರವಣಿಗೆ ಮಾಡಕ್ಕೆ ಇಲ್ಲ ಸ್ವಲ್ಪ ಕೆಲವರು ಜನ ಅಬ್ಜೆಕ್ಷನ್ ಮಾಡಿದ್ರು. ಮೆರವಣಿಗೆ ಮಾಡಕ್ಕೂ ಈ ಸಂಘಟನೆ ಮಾಡಕ್ಕೂ ನಿಮ್ಗೆ ಏನ್ ತೊಂದರೆ ಆಗಿದೆ, ಏನ್ ಅನ್ಯಾಯ ಮಾಡಿದ್ದಾರೆ? ನಾವೇನಾದ್ರು ನಿಮ್ಮ ವಿರುದ್ಧವಾಗಿ ಏನಾದ್ರು ಗೋಷ್ಠಿ ಕೂಗ್ತಾ ಇದೀವ, ನಿಮ್ಮ ವಿರುದ್ಧವಾಗಿ ಏನಾದ್ರು ಮಾತಾಡ್ತಾ ಇದೀವ? ಏನಿಲ್ಲಲ್ಲ. ಯಾವಾಗಲೂ ನಾವು ಅಣ್ಣ ತಮ್ಮಂದರಾಗಿ ಬಂದಿದ್ದೀವಿ. ಸಣ್ಣ ಪುಟ್ಟ ಗಲಾಟೆ ನಮ್ಮ ಮೇಲೆ ನೀವು ಅಲ್ಲೇ ಮಾಡಿದ್ರು ಇರ್ಲಿ ಬಿಡ್ರಿ ಅಂತೇಳಿ ಯಾವ್ದು ಇಲ್ಲಿವರೆಗಾದ್ರು ಹೊಸಳ್ಳಿ ಸ್ಟೇಷನ್ನಾಗಲಿ ಎಲ್ಲೇರಾಗ್ಲಿ ನಮ್ಮ ಡಿಸ್ಟಿಕ್ನಾಗ ಯಾರು SC ST ಮೇಲೆ ಯಾವ್ದು ಒಂದು ಸಣ್ಣ ಗಲಾಟೆ ಮಾಡಿಲ್ಲ, ಒಂದು ಕೇಸ್ ಹಾಕಿಲ್ಲ. ನಾವು ಎಲ್ಲರೂ ನಾವು ಚೆನ್ನಾಗಿದ್ಕೊಂಡು ಹೋಗಿದೀವಿ. ದಯಮಾಡಿ ಅಣ್ಣತೆ ಬಳಸ್ಬೇಡ್ರಿ, ನಾವೆಲ್ಲ ಅಣ್ಣ ತಮ್ಮಂದರಾಗಿರ್ರಿ. ಯಾಕಂತೆ ನಮ್ಮ MLA ಇರ್ತಾರೆ, ಅವ್ರ ಮುಖ ನೋಡ್ಕೊಂಡಾಗ್ಲಿ, ಸ್ಥಳೀಯರು MLA ಇರ್ತಾರೆ, ಅವ್ರ ಮುಖಕ್ಕಾಗ್ಲಿ ಅವ್ರಿಗೆ ಒಳ್ಳೇದು ಆರೈಸನ್ರಿ. ಅವ್ರು ಬಂದ್ಬಿಟ್ಟು ನೋಡಪ್ಪ SST ಗಲಾಟೆ ಮಾಡ್ಬಿಟ್ರು ಅಂತೇಳಿ ಸಣ್ಣ ಪುಟ್ಟ ಜನಗಳು ಮಾತಾಡ್ತಿರ್ತಾರೆ ಗೊತ್ತಿಲ್ದರು. ದಯಮಾಡಿ ನಮ್ಮ MLA ಅಂತದಕ್ಕೆ ಆಸ್ಪದ ಕೊಡಲ್ಲ. ಅವ್ರು ಎಲ್ಲರೂ ಒಳ್ಳೆ ಚೆನ್ನಾಗಿದ್ಕೊಂಡು ಹೋಗ್ರಪ್ಪ, ಒಗ್ಗಟ್ಟಿನಿಂದ ಇರಪ್ಪ ಅಂತ ನಮ್ಗೆ ಪ್ರತಿಯೊಂದು ಸಾರಿ ಹೇಳ್ತಾ ಇದಾರೆ. ಅವ್ರಿಗಾಗಿ ನಾವು ಒಳ್ಳೆ ತಂದಿದ್ಕೊಂಡು ನಮ್ಮ ಏನೇ ದ್ವೇಷಗಳು ಇರಲಿ ಏನೇ ಇರಲಿ ಬದಿಗೊತ್ತಿಟ್ಟು ನಾವು ಅಣ್ಣ ತಮ್ಮಂದರಾಗಿ ನಮ್ಮ ಶಾಸಕರು ಒಳ್ಳೆ ಹೆಸರು ಮಾಡಿಕೊಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣ. ನಾನು ಈ ವೇದಿಕೆ ಮುಂಭಾಗದಲ್ಲಿ ಹೇಳೋದು ಇಷ್ಟೇ, ಈ ಒಂದು ಕೂಡ್ಲಿಗಿ ತಾಲೂಕಿನಲ್ಲಿ ಇಂಥ ಕ್ಷೇತ್ರಕ್ಕೆ ನಮಗೆ ಕೂಡ 49 ತುಂಬಿ 50 ವರ್ಷ ಆಗಿದೆ ಬಂಧುಗಳೇ. ನಾನು ಕೂಡ ಕ್ಯಾಬಿನೆಟ್ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ, ಶಾಸಕರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ ಇಂಥ ಶಾಸಕರು ನೀವೆಲ್ಲರೂ ಪಡೆಯುವುದು ಬಹಳ ಒಂದು ಅದೃಷ್ಟವಾಗಿರ್ತಕ್ಕಂಥ ಕೆಲಸ ಬಂಧುಗಳೇ. ಇಷ್ಟೇ ನಾನು ನಮ್ಮ ಶಾಸಕರಲ್ಲಿ ಹೇಳೋದು ಇಷ್ಟೇ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅವರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಏನು ಈ ವೇದಿಕೆ ಮೇಲೆ ಕುಂತಿದ್ದೀವಲ್ಲ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಅವರ ಕೊಟ್ಟಿರ್ತಕ್ಕಂಥ ಭಿಕ್ಷೆದಿಂದ ನಾವೆಲ್ಲ ಕೂಡ ಕುಂತಿದ್ದೀವಿ ಬಂಧುಗಳಿಗೆ ಈ ಭಾಗದಲ್ಲಿ. ಪ್ರಿಯ ಶಾಸಕರು ಮತ್ತು ಯಾವಾಗಲೂ ಸಮಾಜ ಸೇವೆ, ಅವರಿಗೆ ಶಾಸಕರಿಗಿಂತ ಜಾಸ್ತಿ
ಸಮಾಜ ಸೇವೆ ಮೇಲೆ ಆಸಕ್ತಿ ಇದೆ. ಯಾವಾಗಲೂ ಸಮಾಜ ಸೇವೆಯನ್ನೇ ಎಲ್ಲೋದ್ರು, ಬೆಂಗಳೂರಿಗೆ ಹೋದ್ರೆ ಅದೇ ಮಾತಾಡ್ತಾರೆ, ಬಳ್ಳಾರಿಗೆ ಬಂದ್ರು ಅದೇ ಮಾತಾಡ್ತಾರೆ. ಯಾವುದೊಂದು ಕಾರ್ಯಕ್ರಮದಿದ್ರು ಅವ್ರ ಕ್ಷೇತ್ರ ಜನರ ಬಗ್ಗೆನೇ ಮಾತಾಡ್ತಿರ್ತಾರೆ ಎಲ್ಲರ ಹತ್ರ. MLA ಸಿಗ್ಲಿ, ಯಾರಾದ್ರೂ ಫ್ರೆಂಡ್ಸ್ ಸಿಗ್ಲಿ, ನಾವು ಸಿಕ್ಕರು ಸಹ ಸಂತೋಷ್ ಲಾಡ್ ಸರ್ ಜೊತೆಗೆ ಬಂದಾಗೂ ಅದೇ ಮಾತಾಡ್ತಿರ್ತಾರೆ. ಇಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಇದು ಮಾಡ್ಬೇಕಾಯ್ತು. ಅವ್ರ ಫ್ರೆಂಡು ಸಂತೋಷ್ ಲಾಡ್ ಸರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸು, ಕ್ಲಾಸ್ಮೇಟ್ಸು. ಯಾವಾಗಲೂ ಸಮಾಜ ಸೇವೆಯನ್ನೇ ತಮ್ಮ ಜೀವನದಲ್ಲಿ ಒಂದು ಆದ್ಯ ಕರ್ತವ್ಯ ಅನ್ಕೊಂಡು ಬದುಕ್ತಕ್ಕಂಥ. ಈಗ ನಾನು ಅವ್ರ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಬಹಳಷ್ಟು ಜನ ಅಲ್ಲಿ ಆಗಲಿ ಪೇಷಂಟ್ಸ್ ರೆಡಿ ಇದ್ರು, ಬಹಳ ಜನರಿದ್ರು ಕೆಲಸ ಮಾಡಿಸ್ಕೊಳಕ್ ಬಂದಿರೋರು. ಅದ್ರ ಜೊತೆಗೆ ಪೇಷಂಟ್ಸ್ ಇದ್ರು. ಯಾರೋ ತಾಯಿ ಬಂದ್ರು, ಕಣ್ಣಾಗ ಇಷ್ಟು ದಪ್ಪ ಊದ್ಕೊಂಡಿದೆ, ಕಣ್ಣಕ್ಕೆ ಇದು ಬಿದ್ದುಬಿಟ್ಟಿದೆ. ಟಕ್ ಅಂತೇಳಿ ಒಂದು 2 ನಿಮಿಷದಾಗ ಒಂದು ಡ್ರಾಪ್ ಹಾಕಿದ್ರು, ಕಣ್ಣು ಫ್ರೀಜ್ ಆಯ್ತು. ಅಂದ್ರೆ ನೋವಾಗ್ಲಾರ್ದಂಗೆ ಒಂದು ಬಡ್ಸ್ ತಗೊಂಡು ಹಿಂಗೆ ತೆಗೆದ್ರು ಅಷ್ಟೇ 2 ಸೆಕೆಂಡಲ್ಲಿ. ಮತ್ತೊಂದು 2 ಡ್ರಾಪ್ಸ್ ಹಾಕಿದ್ರು, 5 ನಿಮಿಷದಾಗ ರಿಲೀಫ್ ಆಯ್ತು. ನನ್ನ ಲೆಕ್ಕದಲ್ಲಿ ಅದು ಬೇರೆ ಹತ್ರ ಡಾಕ್ಟರ್ ಹತ್ರ ಹೋದ್ರೆ, ಕಣ್ಣಿನ ಡಾಕ್ಟರ್ ಹತ್ರ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 1,000 ರೂಪಾಯಿ. ಚೇಳಗುರ್ಕಿ ದೇವಸ್ಥಾನ ಅಂತ ಒಂದಿದೆ, ತಮಗೆಲ್ಲ ಗೊತ್ತಿರಬೇಕು. ಚೇಳಗುರ್ಕಿಯಲ್ಲಿ ಎರಿತಾತ ದೇವಸ್ಥಾನ ಅಂತೇಳಿ. ಅದನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಆಗಿನ ಜಿಲ್ಲಾಧಿಕಾರಿಗಳು, ಆಗಿನ SP ಶ್ರೀಕುಮಾರ್ ಅಂತೇಳಿ, ಮತ್ತೆ ಆಗಿನ ಜಿಲ್ಲಾಧಿಕಾರಿಗಳು ವೀಣಾ ರಾಮರಾವ್ ಅಂತೇಳಿ, ಮತ್ತೆ AC ಗಣೇಶನ್ ಅಂತೇಳಿ, ಇವ್ರ ನೇತೃತ್ವದಲ್ಲಿ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದೀವಿ. ಅಲ್ಲಿಂದ ಸುದೀರ್ಘವಾಗಿ ಕಳೆದ 44 ವರ್ಷಗಳಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಘಟನೆ ಇದೆ. ವಿಶೇಷವಾಗಿ ನಾನು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಡೈರೆಕ್ಷನ್ಸ್ ಹಿಂಗೆ ಇರ್ತದೆ. ಯಾವುದೇ ಹಳ್ಳಿಗಳಲ್ಲಿ ಜಾತಿ ಕೋಮು ಜಗಳ ಮಾಡಿಸಬಾರದು. ಯಾವುದೇ ಹಳ್ಳಿಗಳಲ್ಲಿ ವೈರತ್ವ ಕಟ್ಕೊಂಡು ನೀವು ಯಾವುದು ಸಾಧನೆ ಮಾಡೋಕ್ಕಾಗೋದಿಲ್ಲ. ಎಲ್ಲರನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ಎಲ್ಲ ಜಾತಿ ಜನಾಂಗಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ಈ ಸಮಾಜದಲ್ಲಿ ನಾವೇನಾದ್ರೂ ಸಾಧನೆ ಮಾಡೋಕ್ಕಾಗ್ತದೆ ಅಂತಕ್ಕಂಥ ವಿಚಾರ ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ. ಅದೇ ರೀತಿ ಸ್ನೇಹಿತರೆ, ಇನ್ನು ಅದನ್ನು ಮುಂದುವರೆದು ಮಾತಾಡಬೇಕಾದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇದು ಊರಿಗೆ ಸಾಕು. ಅಂಬೇಡ್ಕರ್ ಅವರು ತಮಗೆಲ್ಲ ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅಂಬೇಡ್ಕರ್ ಅಂದ ತಕ್ಷಣ ಅವ್ರು ಬಿಡಪ್ಪ, ಅವ್ರು ದಲಿತರಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ 2 ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೊಡ್ಡ ಮಹತ್ವವಾಗಿರ್ತಕ್ಕಂಥದ್ದು. ಮೊದಲೇನೇನಂತಂದ್ರೆ, ಈ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ 1920ರಿಂದ ಆಚೆ, ತಮ್ಮ ಕೇಳಿಲ್ಲ, ನನ್ನ ಕೇಳ, ಅಲ್ಲೇನು ಮಾತಾಡ್ತೀನಿ, ನನ್ ಕೇಳು. 1920ರಿಂದ ಆಚೆ ಈ ದೇಶದಲ್ಲಿ ಕೇವಲ 5 ಜನರಿಗೆ ಮಾತ್ರ ವೋಟ್ ಹಾಕಂತ ಹಕ್ಕು ಕೊಟ್ಟಿದ್ರು. ಕೇವಲ 5 ವರ್ಗಗಳಿಗೆ, 5 ಜನಕ್ಕೆ, 5 ವರ್ಗಗಳಿಗೆ ನಿಮ್ಗೆ ಯಾರಿಗೂ ವೋಟ್ ಮಾಡೋಂತ ಹಕ್ಕಿರ್ಲಿಲ್ಲ. ಇಲ್ಲಿರ್ತಕ್ಕಂಥ ಲಿಂಗಾಯತರಿಂದ ಆದಿಯಾಗಿ ಒಲೆ ಮಾದಿಗರವರೆಗೆ ನಿಮಗೆ ಯಾರಿಗೂ ವೋಟ್ ಮಾಡತಕ್ಕಂಥ ಹಕ್ಕಿರ್ಲಿಲ್ಲ. ಸ್ನೇಹಿತರಿಗೆ ಅರ್ಥ ಮಾಡ್ಕೊಳ್ಬೇಕು. 10 ವರ್ಷಗಳ ನಮ್ಮ ಕುಟುಂಬಕ್ಕೆ ಒಡನಾಡಿಯಾಗಿ, ನಮ್ಮ ತಂದೆಯವರಿಗೂ ಒಂಥರ ಈ ರಾಮನಿಗೆ ಆಂಜನೇಯ ಥರ ಇದ್ದವರು, ಈಗ ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ಸಹಕರಿಸಕ್ಕಂಥ ನಮ್ಮ ಮುಂಡ್ರಿಗೆ ನಾಗರಾಜನವರು. ಇದು ನಿಮಗೆಲ್ಲ ಗೊತ್ತಿರಲಿ, ಜಸ್ಟ್ ಒಂದು ಹೇಳ್ತೀನಿ. ನಾನು ಸಂಡೂರಲ್ಲಿ SRS ಅಲ್ಲಿದ್ದೆ 88ರಿಂದ 93ವರೆಗೂ, ಬಳ್ಳಾರಿಯಲ್ಲಿ ಒಂದು ಪ್ರೈವೇಟ್ ಡಾಕ್ಟರ್ ಹತ್ರ. ಸೊ 90ನೇ ಇಸ್ವಿಲಿ ನಾನು ಅವಾಗ ಸುಮಾರು 36 ವರ್ಷದಿಂದ ಅಲ್ಲಿ ಸಂಡೂರಿಂದ ತೋರಣಗಲ್ವರೆಗೂ ಲಾರಿಲಿ ಹೋಗಿ, ಆ ತೋರಣಗಲ್ಲಿಂದ ಬಳ್ಳಾರಿಗೆ ಟ್ರೈನಲ್ಲಿ ಹೋಗ್ತಿದ್ದೆ. ಟ್ರೈನಲ್ಲಿ ಹೋಗಿ 2 ಫಿಲಿಮು, ಅಲ್ಲಿ ಮಯೂರ ಹೋಟ್ಲಲ್ಲಿ ಒಂದು ದೋಸೆ ತಿಂದು ಹೋಗಿ, ಅಲ್ಲಿ ಅಲ್ಲದು ತಿಂಗಳಿಗೊಂದ್ಸರಿ ಚೆಕಪ್ ಇತ್ತು. ಅವಾಗ ಮಧ್ಯದಲ್ಲಿ 2 ವರ್ಷ ಅದು ಹಾಕ್ಸ್ಕೋಬೇಕಿತ್ತು. 2 ವರ್ಷದಲ್ಲಿ ಮಧ್ಯದಲ್ಲಿ ಒಂದು ಎಲೆಕ್ಷನ್ ಕೂಡ ಬಂತು. ಅವಾಗ ಆಟಗಳು ಓಡಾಡವು. ಆನೆ ಗುರ್ತು ಎಲ್ಲಿ ನೋಡಿದ್ರು ಇಡೀ ಬಳ್ಳಾರಿ ತುಂಬಾ ಆ ಆನೆ ಗುರ್ತು, ಮುಂಡ್ರಿಗೆ ನಾಗರಾಜ್ ಅಂತೇಳಿ ಎಲ್ಲಿ ನೋಡಿದ್ರು ಅವ್ರ ಹೆಸರು, ಅವ್ರ ಅಬ್ರ. ನಾನು ಯಾರಪ್ಪ ಈತ ಇಷ್ಟೊಂದು ಇದ್ರದಂತ, ಅಂದ್ರೆ 36 ವರ್ಷದಿಂದನೇ ನನಗೆ ಗೊತ್ತಿಲ್ದಿದ್ರು ಅವರು ಇದ್ದಿದ್ರು, ನಮ್ಮ ತಂದೆಯವ್ರಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನೋಡ್ಬೇಕಲ್ಲ ಈತ ಯಾರು ಇಷ್ಟೊಂದು ಫೇಮಸ್ ವ್ಯಕ್ತಿ, ಇಡೀ ಇಂಥ ಬಳ್ಳಾರಿನ ಒಂಥರ ಇಷ್ಟು ಜೋರಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರಲ್ಲ ಅಂತೇಳಿ ನನಗೆ ಆ ಕಾಲದಲ್ಲಿ ಇದಿತ್ತು. ಆಮೇಲೆ ಅಪ್ಪರ ಕಡೆಯಿಂದ ಪರಿಚಯ ಆದಾಗ, ಮತ್ತೆ ಈಗ ಜೊತೆಗೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋಂಥದಕ್ಕೆ
ಸಹಕರಿಸ್ತಾ ಇದ್ರು ಅಂತೇಳಿ ಕೇಳಿ ನಿಜವಾಗ್ಲೂ ನನಗೂ ಬಹಳ ಖುಷಿ ಆಯ್ತು. ಇವತ್ತು ನನಗೂ ಕೇಳಿದ್ರು ಏನ್ ಮಾಡೋಣ ಡಾಕ್ಟ್ರೆ ಅಂತೇಳಿ. ಅಯ್ಯೋ ಖಂಡಿತ ಹೋಗೋಣ, ಇದು ಒಂದು ಏನು ಈ ಎಲ್ಲ ಏನು ಸಣ್ಣ ಪುಟ್ಟವಿದೆ ಗೊಂದಲಗಳು ಬಗೆಹರಿಸೋಣ, ತಿಳಿಗೊಳಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ನಮ್ಮ ಮಾತಿಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ನಾಗರಾಜಣ್ಣನವ್ರಿಗೆ ಮತ್ತು ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕು ಸಂಘಟಕರು, ನಮ್ಮ ದುರ್ಗೇಶ್ ಅಣ್ಣರು, ನಮ್ಮ ಏನು ಈ ದುರ್ಗೇಶ್ ಅಣ್ಣರು ಮತ್ತೆ ಗಂಗಣ್ಣವರು, ಕೃಷ್ಣಮೂರ್ತಿ ಅವರು, ನಮ್ಮ ಪರಶುರಾಮ್ ಅವರು ಮತ್ತೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಂದು ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಮುಂಬಾಲಿರ್ತಕ್ಕಂಥ ಮಾಧ್ಯಮದವರು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಒಂದು ಧನ್ಯವಾದಗಳು ತಿಳಿಸ್ತಾ, ಇದು ನೋಡಿ ಈಗ DSS ಬಗ್ಗೆ ನಮ್ಮ ಮೇಷ್ಟ್ರು ಬಹಳ ಚೆನ್ನಾಗಿ ಎಲ್ಲ ಹೇಳ್ತಾ ಇದ್ರು. ಡಾಕ್ಟರ್ ಬಗ್ಗೆನೂ ಹೇಳಿದ್ರು, ಡಾಕ್ಟರ್ ಜವಾಬ್ದಾರಿ ತಗೊಂಡಿದ್ದಾರೆ, ಡಾಕ್ಟರ್ ಹೆಂಗೆ ಅಂತೇಳಿ ಆಯ್ತಾ. ಇದು ಡಾಕ್ಟ್ರೆ ಆದ್ರೆ ಇದು ಕೂಡ ಕರಿಕಲ್ಲೇ ಸ್ವಲ್ಪ ಪಾಲಿಶ್ ಆಗತ್ತೆ ಆಯ್ತಾ. ಅದು ಡಾಕ್ಟ್ರು ಪಾಲಿಶ್ ಆಗತ್ತೆ ಅಂತಂದ್ರೆ ನಮ್ಮ ತಂದೆ ಕನ್ಸಿತ್ತು ಆಯ್ತಾ. ಇದೇನಾದ್ರು ಮಾಡಿ ಪಾಲಿಶ್ ಮಾಡಿ ಸ್ವಲ್ಪ ಇದನ್ನ ಗಡ್ಡೆಗೆ ಎಬ್ಸ್ಬೇಕು, ಇಲ್ಲಿ ಹಳ್ಳಿಗಳಿಗೆ ಹಾಳಾಗಬಾರ್ದು ಅನ್ನೋದು ಅವ್ರ ಕನ್ಸಿತ್ತು. ಆ ಒಂದು ಕನಸಿಗೆ ಆಯ್ತಾ ನಾವು ಅದೇ ಅವ್ರಿಗೆ ತಲೆಗೆ ಅಷ್ಟೇ ತುಂಬಾ ಕ್ಲಿಯರ್ ಇತ್ತು. ನಮ್ಮ ಅಪ್ಪರದ್ದು ಡಿಸಿಷನ್ಸ್ ತುಂಡು ಆಯ್ತಾ. 1+1 ಅಂದ್ರೆ ಅದು ಎರಡೇ, ಒಂದು ಮುಕ್ಕಾಲ್ ಆಗಲ್ಲ, 2 ಕಾಲ್ ಆಗಲ್ಲ. ನೀನ್ ಡಾಕ್ಟರ್ ಆಗ್ಬೇಕಂದ್ರೆ ಡಾಕ್ಟರ್, ಮತ್ತೆ ಅದ್ರಲ್ಲಿ ಡಿಪ್ಲೊಮಾ ಇಲ್ಲ, MD ಮಾಡ್ಬೇಕು ನೀನು. ಅವ್ರಿಗೆ ಬಹಳ ಕ್ಲಿಯರ್ ಇತ್ತು. ಸೊ ನಮ್ಗೆ ಒಂಥರ ತುಂಬಾ ಸ್ಪಷ್ಟವಾಗಿತ್ತು ನಾವೇನ್ ಮಾಡ್ಬೇಕು ಅಂತೇಳಿ. ಸೊ ಒಂದು ಹಳ್ಳಿ ಹುಡುಗ ಒಂದು ಡೆಲ್ಲಿಲಿ ಡಾಕ್ಟರ್ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣ ಇವತ್ತು ನಾವೆಲ್ಲ ಇವತ್ತು ಪೂಜಿಸ್ತಕ್ಕಂಥ ಸಂವಿಧಾನ ಶಿಲ್ಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ತಾ. ಸೊ ಇಂಥ ಒಂದು ಸುಮ್ಮನೆ ಇಲ್ಲಿ ಒಂದು ಹಾರ ಹಾಕ್ಬಿಟ್ಟು ಶಾಲ ಹಾಕ್ಬಿಟ್ಟು ಒಂದು ಮಾಡಿಗೆ ಮಾಡ್ಕೊಂಡಂತ ಅದಲ್ಲ. ಈ ಒಂದು ನಿಮ್ಮ ಮುಂದೆ ಇವತ್ತಿನ ನಿಂತ್ಕೊಂಡು ಮಾತಾಡಕ್ಕಂತ ಶಕ್ತಿ ಕೊಟ್ಟಿರೋದು. ಸೊ ಇದರಲ್ಲಿ ನಮ್ಮ ಪ್ರಾಸ್ತಾವಿಕವಾಗಿ ಬಹಳ ಚೆನ್ನಾಗಿ ತಾವೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಿದ್ರಿ. DSS ಅಂದ್ರೆ ಏನು, ಅಂಬೇಡ್ಕರ್ದು ಇದ್ರದಂದೇನಂತ, ಮತ್ತೆ ನಮ್ಮ ಮುರಾರ್ಜಿ ಸರು ಎಷ್ಟು ಒಳ್ಳೆ ಹಾಡು ಹೇಳಿದ್ರು, ಎಲ್ಲ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು. ನೋಡಿ ಒಂಥರ ಪ್ರತಿಯೊಂದನ್ನು ನಮಗೆ ಒಂದೊಂದು ಪಾಠಗಳಾಗ್ತಾವೆ. ಪ್ರತಿಯೊಬ್ರು ದುರ್ಗೇಶ್ ಅಣ್ಣನವರು ಒಡೆದ ಮನಸ್ಸುಗಳನ್ನ ಹೆಂಗೆ ಸರಿ ಮಾಡ್ಕೋಬೇಕಂತಲ್ಲಿ ನನ್ನ ಸಮಯ ಪ್ರಜ್ಞೆ ಬಗ್ಗೆ ನಮ್ಮ ದುರ್ಗೇಶ್ ಅಣ್ಣರು ಹೇಳಿದ್ರು. ಮತ್ತೆ ಎಲ್ಲ ಆಗಿರ್ತಕ್ಕಂಥ ನೋಡು ಒಬ್ಬೊಬ್ರು ಎಳೆ ಆಗಿ ಬಿಚ್ಚಿಟ್ಟು. ಸೊ ಇದು ಏನಂತಂದ್ರೆ ಇದರಲ್ಲಿ ನೋಡಿ ನನಗಂತೂ ತುಂಬಾ ತುಂಬಾ ಸ್ವಚ್ಛವಾಗಿ ಪ್ಯೂರ್ ಆಗಿ ಸ್ಪಷ್ಟವಾಗಿದ್ದೀನಿ ಆಯ್ತಾ. ನನಗೆ ಇಲ್ಲಿ ನಾನು ಒಂಥರ ಫುಟ್ಬಾಲ್ ಇದ್ದಂಗೆ ಆಯ್ತಾ. ಅಪೋಸಿಷನ್ ಪಾರ್ಟಿರು ಮತ್ತೆ ಎರಡೂ ಟೀಮುಗಳು ಒಂದೇ ಬಾಲ್ ಉಪಯೋಗಿಸ್ತಾರೆ. ಈ ಕಡೆ ಆದ್ರೂ ಗೋಲ್ ಹೊಡಿಬೋದು, ಈ ಕಡೆ ಆದ್ರೂ ಗೋಲ್ ಹೊಡಿಬೋದು, ಒಟ್ಟಲ್ಲಿ ಕೆಲಸ ಆಗ್ಬೇಕು ಅಂತ. ನನಗೆ ಏನಪ್ಪಾ ಅಂತಂದ್ರೆ ಆ ತರ ಯಾವ್ದಕ್ಕೂ ಒಂದು ಈ ಕ್ರಿಕೆಟ್ ಅಲ್ಲ, ಅವ್ರವ್ರದೇ ಬ್ಯಾಟು ಅವ್ರದೇ ತಗೊಂಡ್ ಬಂದಿರ್ತಾರೆ ಆಯ್ತಾ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ಬ್ಯಾಟ್ಸ್ಮನ್ಗೂ 4 ಬ್ಯಾಟ್ ಇಟ್ಕೊಂಡಿರ್ತಾರೆ. ಯಾವ್ದ್ರಾಗ ಹೊಡಿಬೇಕು ಅಂತೇಳಿ ಅವರು ಅಪೋಸಿಷನ್ ಅವ್ರದ್ದು ತಗೊಂಡು ಬ್ಯಾಟ್ ಹೊಡೆಯೋದಿಲ್ಲ, ಅವನದೇ ಸಪರೇಟ್ ಆಗಿ ಮಾಡ್ಕೊಂಡಿರ್ತಾರೆ, ಅವ್ರವ್ರದೇ ನಿರ್ಧಾರ ಮಾಡ್ತಾರೆ. ಸೊ ನನ್ಗೇನಪ್ಪ ಅಂತಂದ್ರೆ ಯಾವ ಸಮಾಜದ ಬಗ್ಗೆ, ಯಾವ ಧರ್ಮದ ಬಗ್ಗೆ, ಯಾವ ಇದ್ರ ಬಗ್ಗೆ ಇಲ್ಲ. ಇಲ್ಲಿ ನನಗೆ ತುಂಬಾ ಇವತ್ತು ಒಂದು ಶಿಕ್ಷಣ, ಒಂದು ಉತ್ತಮ ಶಿಕ್ಷಣ ಸಿಕ್ಕಿದೆ. ಈ ಒಂದು ಮಣ್ಣಿನಲ್ಲಿ ಹುಟ್ಟಿ ಬೆಳೆದ್ರೆ ಕೂಡ ಒಂದು ಉತ್ತಮ ಶಿಕ್ಷಣ ಸಿಕ್ಕಿರೋದ್ರಿಂದ ಏನು ನಾವು ಶಿಕ್ಷಣ, ಸಂಘಟನೆ, ಹೋರಾಟ ಅಂತಿದ್ದೇವೆ, ಎಜುಕೇಟ್, ಆರ್ಗನೈಸ್ ಅಂಡ್ ಎಜುಕೇಟ್, ಆರ್ಗನೈಸ್ ಅಂತೇಳಿ. ಸೊ ಇದನ್ನ ಪಾಲಿಸಲಿಲ್ಲ ಅಂತಂದ್ರೆ ಮತ್ತೆ ಎಜುಕೇಶನ್ಗೆ ಏನ್ ಬೆಲೆ ಬರ್ತದೆ. ಸೊ ಇದನ್ನ ಮಾಡ್ಕೊಳ್ಳೋಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಯಾವುದೇ ಜಾತಿ ಧರ್ಮಗಳಲ್ಲಿ ಹೊಡೆಯಕ್ಕೆ ಕೆಲಸ ನಾನು ಖಂಡಿತ ಮಾಡೋದಿಲ್ಲ. ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ನನ್ನ ಎಲೆಕ್ಷನ್ ಆದಿಯಾಗಿ ಪ್ರತಿಯೊಂದು ಇವತ್ತಿನವರೆಗೂ ಎಲ್ಲರೂ ಜಾತಿ ಧರ್ಮ ಮೀರಿ ನನಗೆ ನನ್ನ ಅಭಿವೃದ್ಧಿ ಕೆಲಸಗಳಿಗೆ, ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಗೆ, ನನ್ನ ಏನು ಈ ಅಭಿವೃದ್ಧಿ ಒಂದು ಯೋಜನೆಗಳಿದೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲೂ ಅದ್ರ ಬಗ್ಗೆ ಇದು ಮಾತಾಡ್ತಾ ಇಲ್ಲ. ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು, ಸರಿ ಮಾಡ್ಕೊಳ್ತಾರೆ, ಅವ್ರ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಅದು ಒಂದು ಎಚ್ಚರಿಕೆ. ಇದನ್ನ ಒಳ್ಳೆ ರೀತಿ ತಗೊಂಡೋಗ್ಬೇಕು, ಇಲ್ಲಿ ಸಂಘಟನೆ ಆಗ್ಬೇಕು. ಮತ್ತೆ ಎಲ್ಲಾ ಬಡವರ್ಗು ಈಗ ನೋಡಿ ಆ ಮಕ್ಕಳು ಆಯ್ತಾ, ಅವ್ರಿಗೆ ನೋಡಿ ನಾವ್ ಯಾವ್ದು ಕೇಳಲಿಲ್ಲ. ಅಲ್ಲಿ ಇನ್ನೂ ಎಷ್ಟು ಖುಷಿಯಿಂದ ಅವ್ರಿಗೆ ಏನ್ ಫಂಕ್ಷನ್ ಅಂತ ಸರಿ ಗೊತ್ತಿರೋದಿಲ್ಲ, ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಅವ್ರಿಗೇನೋ ಒಂಥರ ಹಬ್ಬದ ವಾತಾವರಣ, MLA ಬರ್ತಾರೆ, ಫಂಕ್ಷನ್ ಆಗುತ್ತೆ ಒಂದಂತೇಳಿ ಆಯ್ತಾ. ಸೊ ಆ ಮಕ್ಕಳು ಒಂದು ಯಾವ ರೀತಿ ಏನೋ ಒಂದು ಇಲ್ಲಿ ಸಾಧಿಸ್ತೀವಿ, ಯಾವ್ದೋ ಜಾತಿ ವಿರುದ್ಧ ವಿರುದ್ಧ ನಾವ್ ಇಲ್ಲಿ ಏನೋ ಕಟ್ಟಿ ನಾವು ಇದ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ಯಾವ್ದು ಮನ್ಸಲ್ಲಿರ್ಲಿಲ್ಲ. ಅವ್ರಿಗೆ ಒಂಥರ ಹಬ್ಬ ಅಂತೇಳಿ ಬಂದ್ ಕೂಡಲೇ ಡ್ಯಾನ್ಸ್ ಮಾಡ್ರಿ ಅಂತ ಹೇಳಿದ್ರು. ಸೊ ನಾನು ಆಯ್ತಾ ಡ್ಯಾನ್ಸ್ ಮಾಡಕ್ಕೂ ಸಹಿ, ವಿಧಾನಸೌಧದಲ್ಲಿ ಹೋರಾಟ ಮಾಡಕ್ಕೂ ಸಹ ಎಲ್ಲದಕ್ಕೂ ನಾನು ರೆಡಿ ಆಗಿ ಇಲ್ಲಿ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ನನ್ನ ಬದ್ಧತೆ ಬಗ್ಗೆ ಯಾರಿಗೂ ಪ್ರಶ್ನೆ ಬೇಡ. ಜಾತ್ಯತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಈ ಒಂದು ಕೊಟ್ಟಿರೋ ಕೆಲಸ ಅಂತನ ಮತ್ತೆ ಮಾಡಂಥದ್ದು. ಮತ್ತೆ ಏನು ಈಗ ಅನುದಾನಗಳು ಇದು ಬೇರೆ ಎಲ್ಲ, ಇವರಿಬ್ರು ನಮ್ಮವರೇ. ಇವರಿಬ್ರು
ಇವ್ರ ಮುಖಾಂತರವಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ ಸಮಾಜ ಸಂಘಟನೆ ಮುಖಾಂತರವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದನ್ನ, ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದನ್ನ, ನಮ್ಮ ಸಮಾಜಗಳನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಇದಕ್ಕೆ ಏನು ಮಾರ್ಗದರ್ಶನ ಬೇಕೋ ಇವರಿಬ್ರು ಕೊಡ್ತಾರೆ ನಮಗೆ. ಅದಕ್ಕೆ ಇವರಿಬ್ರು ನಮ್ಮ ಒಳ್ಳೆ ಯುವಕರು, ಇವರಿಬ್ರು ಇಂಥವ್ರನ್ನ ಇಟ್ಕೊಂಡು ನಾವು ಏನ್ ಮಾಡ್ಕೋಬೇಕಾಗಿದೆ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲಿ ಸಿದ್ದೈನಕೋಟೆಯಲ್ಲಿ ಶಾಲೆ ಅದ, ಅಲ್ಲಿ ಹಾಸ್ಟೆಲ್ ಅದ. ಬಳ್ಳಾರಿ ಜಿಲ್ಲೆ ಮತ್ತು ಕುರುಗೋಡು ತಾಲೂಕು, ಸಿರುಗುಪ್ಪ ತಾಲೂಕು ಎಲ್ಲ 100-200 ಮಕ್ಕಳೆಲ್ಲ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಾರೆ. ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ನಾಯಕರ ಬಗ್ಗೆ ಸಾಕಷ್ಟು, ಅಂಬೇಡ್ಕರ್ ಬಗ್ಗೆ, ಕೃಷ್ಣಪ್ಪನವ್ರ ಬಗ್ಗೆ ಸಾಕಷ್ಟು ಆಚಾರ ವಿಚಾರಗಳನ್ನ ತಿಳಿಸಿದರೆ ಈ ಅಧ್ಯಕ್ಷರ ಭಾಷಣವನ್ನ ಕೊನೆಯದಾಗಿ ಕೊಟ್ಟಿದ್ರಿಂದ ಒಂದು 2 ಮಾತುಗಳನ್ನ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ಏನು ನಮಗೆ ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂವಿಧಾನದ ಮೂಲಕ ಇವತ್ತು ಅನೇಕ ಸವಲತ್ತುಗಳನ್ನ ಪಡಿತಾ ಇದೀವಿ. ಏನು ಸರ್ಕಾರಿ ಸವಲತ್ತುಗಳಾಗಿರ್ಬೋದು, ರಾಜಕೀಯ ಸವಲತ್ತುಗಳಾಗಿರ್ಬೋದು, ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಎಂದು ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MP, MLA ವರೆಗೂ ಕೂಡ ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತೆಲ್ಲ ಸವಲತ್ತುಗಳನ್ನ ಪಡಿತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಹಾಗೇನೆ ಇವತ್ತು ನಾವಿನ್ನ ಸಾಕಷ್ಟು ಹಿಂದುಳಿದಿದ್ದೀವಿ. ಅದಕ್ಕೆ ಕಾರಣ ಶಿಕ್ಷಣ. ನಾವೇನಾದ್ರೂ ಇವತ್ತು ಗುರಿಯನ್ನಾಗಿ ಇಟ್ಕೊಂಡು ಮುಂದೆ ಬರ್ಬೇಕಂತಂದ್ರೆ ಶಿಕ್ಷಣವನ್ನು ಮಾತ್ರ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಹಾಗಾಗಿ ಬಂಧುಗಳೇ, ತಮ್ಮೆಲ್ಲರ ಗಮನಕ್ಕೆ ಆಗ್ತಾ ಇದೀವಿ. ಹಿಂದೆ 35-40 ವರ್ಷಗಳ ಹಿಂದೆ ಹೋರಾಟ ಮಾಡಿ ಏನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನೋ ಒಂದು ಕೊನೆ ಸ್ಟೇಜಿಗೆ ಬಂದಿರತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಮುಂದಿನ ದಿನ